ಶಾಸನ ಬರೀತಕ್ಕಂಥ ಒಂದು ಪದ್ಧತಿ ಇದೆಯಲ್ಲ, ಬರೀ ಬರೆದ್ಬಿಟ್ಟು ಏನೋ ಒಂದು ಅಲ್ಲಿ ತೂಗಾಕೋದಲ್ಲ, ಅದೊಂದು ಕ್ರಮ. ತಮಿಳ್ನಾಡಿಗೂ ನಮಗಿರ್ತಕ್ಕಂಥ ವ್ಯತ್ಯಾಸ ಅಂದರೆ, ತಮಿಳ್ನಾಡಿನಲ್ಲಿ ನಿಮಗೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನ ಗೋಡೆ ತುಂಬ ಶಾಸನವೇ. ನೀವು ದೊಡ್ಡಬೇಗೂರಿಗೆ ಹೋಗಿ, ದೊಡ್ಡಬೇಗೂರು ತಳಪಾಯ ತುಂಬ ಶಾಸನ, ಚೋಳರ ಕಾಲದ್ದು. ಅವರಿಗೆ ಶಾಸನ ಬರೆದು ಒಂದು ಪ್ರತ್ಯೇಕವಾಗಿ ಇಡಬೇಕು ಅನ್ನೋ ಒಂದು ಇದಿಲ್ಲ ಅವರಿಗೆ, ಆ ಕಲ್ಚರ್ ಇಲ್ಲ ಅವ್ರಿಗೆ. ಈಗ ತಮಿಳ್ನಾಡಲ್ಲಿ ಯಾಕೆ ಅಕ್ಷರ ಬದಲಾವಣೆ ಆಗಿಲ್ಲ, ಒಂದೇ ಥರ ಇದೆ ಅಂದರೆ, ಅವರು ಆರಂಭದಿಂದಲೂ ಇವತ್ತಿಗೂ ಬಳಸಿದ್ದು ಒಂದೇ ಕಲ್ಲೇ. ಅವರು ಚಪ್ಪಡಿ ಕಲ್ಲು ಅಲ್ಲಿ ಬಳಪದ ಕಲ್ಲು ಬಳಸಿದ್ದಾರಾ ನೋಡಿದ್ದೀರಿ ಎಲ್ಲಾದರೂ? ಯಾವ ದೇವಸ್ಥಾನ ಬಳಪದ ಕಲ್ಲು ಇಲ್ಲ. ಕಾಗದ ಪೋರ್ಚುಗೀಸರ ಕಾಲಕ್ಕೇ ಬಳಕೆಗೆ ಬರ್ತಾಯಿತ್ತು ಸುಮಾರಾಗಿ. ಮೊದಲು ತಗೊಳ್ಳಿಲ್ಲ, ಜೈನರು ತಗೊಂಡ್ರು. ಆರಂಭದಲ್ಲಿ ಜೈನರು ಭಾಳ ಬೇಗನೆ ಕಾಗದ ತಗೊಂಡ್ರು, ಯಾಕೆಂದರೆ ಮೈಲಿಗೆ ಇಲ್ಲ ಅವರಿಗೆ. ವಿಜಯನ ಕಾಲಕ್ಕೆ ಬಂದಾಗ ಏನಾಗುತ್ತೆ, ಅವ್ರು ಬಳಸಿದಂಥ ಕಲ್ಲು ಮತ್ತೆ ಮುಖ್ಯ ಆಗುತ್ತೆ. ಅವ್ರು ಬಳಪದ ಕಲ್ಲು ಬಳಸಿಲ್ಲ. ನಮ್ಮಲ್ಲಿ ಕರ್ನಾಟಕದಲ್ಲಿ ಒಬ್ಬ ರಾಜ ಬಳಸಿದಂಥ ಕಲ್ಲನ್ನು ಇನ್ನೊಬ್ಬ ರಾಜ ಬಳಸಿಲ್ಲ. ಇದೊಂದು ವಿಶೇಷತೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ವಿಜಯನಗರ ಕಲ್ಲಲ್ಲಿ ಆ ಗ್ರಾನೈಟನ್ನು ಅಥವಾ ಕಣಶಿಲೆ ಅಂತ ಏನು ಹೇಳ್ತೀವಿ, ಆ ಕಣಶಿಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದರಿಂದ ಅಲ್ಲಿ ಸಾಹಿತ್ಯ ಬೆಳೆಯಲಿಲ್ಲ, ಶಾಸನ ಸಾಹಿತ್ಯ ಬೆಳೆಯಲೇ ಇಲ್ಲ. ಚರ್ಚೆಗಳು ಆ ಕಾಲಕ್ಕೇ ಆಗಿದೆ ಕನ್ನಡದಲ್ಲಿ. ಎಷ್ಟು ಅಕ್ಷರ ಇರಬೇಕು ಅನ್ನೋದ್ರ ಬಗ್ಗೆನೇ ಇವತ್ತೆಲ್ಲ ಹೇಳ್ತಾರೆ. ಡಿ ಎನ್ ಶಂಕರ್ ಭಟ್ರು ಈ ಒತ್ತಕ್ಷರ ಬಳಸಬೇಡಿ ಅಂತ ಹೇಳ್ತಾರೆ ಅಂತ. ಅದನ್ನು ಅವನೇ ಹೇಳಿದ್ದಾನೆ, ಯಾರು ಕೇಶರಾಜನ್ ಹೇಳಿದ್ದಾನೆ.